ನಮಸ್ತೆ ಗೆಳೆಯರೆ. ಸುಮಾರು 6ನೇ ತರಗತಿಯವರೆಗೂ ಅಹೋರಾತ್ರನ ಕಾಡಿದ ಭಯ ಅಂದರೆ ತಾಯಿ ಸತ್ತೋದ್ರೆ ಏನು ಮಾಡೋದು ಅಂತ. ನಮ್ಮಮ್ಮ ಸತ್ತೋದ್ರೆ ನಾನು ಹೆಂಗೆ ಜೀವನ, ಬದುಕು ಆನಂದ ಇರೋದಿಲ್ಲ. ಬದುಕು ಅಂದರೆ ಬದುಕಬೇಕು, ತಿನ್ನಬೇಕು ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ನಮ್ಮ ತಾಯಿ 6ನೇ ಕ್ಲಾಸ್ವರೆಗೂ ನನ್ನ ನೆನಪಿರೋ ಹಾಗೆ 7ನೇ ಕ್ಲಾಸ್ವರೆಗೂ ಹಸಿವು ಅನ್ನೋದೇ ಗೊತ್ತಿರಲಿಲ್ಲ. ಎಷ್ಟೋ ಸಲ ಅಮ್ಮನ ಹತ್ರ ಹೋಗ್ಬಿಟ್ಟು ಹಸಿವು ಅಂದರೆ ಏನು, ಹಸಿವು ಅಂತಾರೆ ಆಕಲಿ ಅಂತ ತೆಲುಗುಲಿ ಅಂತಾರೆ. ಆಕಲಿ ಆಂಟಿ ಏಮಿ, ఎందుకు ಆಕಲಿ ಅಂತಾರಂದರು ಅನೇ ಅಂತ ಕೇಳ್ತಾ ಇದ್ದೆ. ಯಾಕಂದರೆ ಅಮ್ಮ ಹಸಿವು ಆಗೋಕ್ಕೆ ಬಿಟ್ಟಿಲ್ಲ ನನಗೆ. ಅಷ್ಟೇ ಅಲ್ಲ, ಅತಿ ಮಧುರವಾದ ಅನುಭವ ಈ ಪ್ರಾಣಿಗಳಲ್ಲೆಲ್ಲ ಬರುತ್ತಲ್ಲ. ತಾಯಿಯ ಒಂದು ಮಮತೆ ಅನ್ನೋದು, ಸೆಳೆತ ಅನ್ನೋದು, ಅದು ಅಷ್ಟು ಕಾಡ್ತಾ ಇತ್ತು. 6ನೇ ಕ್ಲಾಸ್ವರೆಗೂ ಎಷ್ಟು ರಾತ್ರಿ ನಿದ್ದೆಯಲ್ಲಿ ಸಡನ್ನಾಗಿ ಎದ್ದು ಬಿಡ್ತಿದ್ದೆ. ಅಮ್ಮ ಏನಾದರೂ ಆಗ್ಬಿಡ್ತಾರೆ. ಅಮ್ಮನ ಪಕ್ಕನೇ ಮಲಗಿದಾನೆ ಇವನು. ಸೆಕೆಂಡ್ ಪ್ರೀ ಯೂನಿವರ್ಸಿಟಿ, ಕಾಲೇಜು ಎಲ್ಲ ಅಮ್ಮನ ಹತ್ರನೇ ಮಲಗಿದವನು ಇವನು. ಅಮ್ಮನ ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ. ಅಂಥದ್ದು ಒಂದು ಸಲ ಅಮ್ಮ ಇಷ್ಟು ಹಚ್ಕೊಂಡಿದೆಯಲ್ಲ ಮಗು ನೀನು ಅಂತ ಅಂದಾಗ, ಹೌದು ನೀನು ಸಾವನ್ನ ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ತಿದ್ದೆ. ಒಂದು ವೇಳೆ ನೀನು ಸತ್ತೋದ್ರೆ ನಾನು ಯಾರನ್ನು ಮುಟ್ಟಕ್ಕೂ ಬಿಡಲ್ಲ. ನಿನ್ನ ನಾನು ಪೂರ್ಣ ತಿಂದು ಬಿಡ್ತೀನಿ ನಿನ್ನ. ಅಷ್ಟು ಅಂದರೆ ಒಂದು ಆವರಿಸ್ಬಿಡೋಷ್ಟು ಪ್ರೀತಿ ಅಮ್ಮನ ಮೇಲೆ ಇತ್ತು. ಯಾಕೆ ವಿಚಾರ ಇವಾಗ ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಕೇಳಿದ್ರು ಇವತ್ತು ಪ್ರಶ್ನೆ ವಾಟ್ಸಪ್ಪಲ್ಲಿ ಎಲ್ಲೋ ಕೇಳಿದ್ದಾರೆ, ಯಾಕೆ ಈ ಸತ್ತವರಿಗೆ ಸಂಸ್ಕಾರ ಮಾಡಬೇಕು, ಯಾಕೆ ಈ ಸಂಸ್ಕಾರ ಅಂದ್ರೇನು ಅಂತೆಲ್ಲ ಕೇಳಿದ್ರು. ಅದಕ್ಕೆ ನೋಡಿ ಆ ವಿಚಾರ ಎಷ್ಟು ಡೀಪ್ ಆಗಿದೆ ಅಂದರೆ, ಅದಕ್ಕೆ ಅಮ್ಮನಿಗೆ ಹಂಗೆ ಹೇಳಿದಾಗ ಸೈಲೆಂಟ್ ಆದರು. ಯಾಕೆ ತಪ್ಪಾ ಅಂತ ಕೇಳಿದೆ. ಇಲ್ಲ, ಏನು ತಪ್ಪಿಲ್ಲ ಅಂತ ಹೇಳಿದ್ರು. ಮತ್ತೇನು ಸುಡಬೇಕು ಅಂತಾರೆ, ಹೂಳಬೇಕು ಅಂತಾರೆ. ಅದಕ್ಕೆ ಅಮ್ಮ ಒಂದು ಮಾತು ಹೇಳಿದ್ರು, ತಿನ್ನುವುದು ಕೂಡ ಸಂಸ್ಕಾರನೇ ಅಲ್ಲನೋ. ಹೊಟ್ಟೆಯಲ್ಲಿ ಅಗ್ನಿ ಇರುತ್ತೆ, ಜಠರಾಗ್ನಿ ಇರುತ್ತೆ, ಅದು ನಮ್ಮನ್ನು ತಿಂದು ಬಿಡುತ್ತೆ, ಅದನ್ನು ಬರ್ನ್ ಮಾಡುತ್ತೆ. ಭೂಗರ್ಭ ಸೇರೋ ಬದಲು ನಿನ್ನ ಹೊಟ್ಟೆ ಸೇರೋದಷ್ಟೇ ಅಲ್ವಾ ಅಂತ ಹೇಳಿದರು. ಆ ಮಾತುಗಳು ಆವಾಗ ನನಗೆ ಅಷ್ಟು ಸೀರಿಯಸ್ ಅನಿಸಿರಲಿಲ್ಲ, ಎಷ್ಟು ಸತ್ಯ ಈ ಮಾತುಗಳು ಅಂತ ಅನ್ನಿಸ್ತು. ಇವಾಗ ಭೂಮಿಯಲ್ಲಿ ಹಾಕಿದ್ರೆ ಹುಳ ಉಪ್ಟ ತಿನ್ನತ್ತಲ್ಲೋ, ಅದ್ರ ಬದಲು ನೀನೇ ತಿಂದರೆ ಒಳ್ಳೇದಲ್ವಾ ಅಂತ ಕೂಡ ಮಾತಾಡಿದ್ರು ಅವರು. ಅದಾದ ನಂತರ ಇನ್ನು ಸುಟ್ಟರೆ ಏನಾಗುತ್ತೆ, ದೇಹನ ಸುಟ್ಟರೆ ಪಂಚಭೂತಗಳಲ್ಲಿ ಅಗ್ನಿಗೊಂದೇ ಒಂದು ಶಕ್ತಿ ಇರೋದು. ಭೂಮಿಗೆ ಕರೆಕ್ಟ್ 90 ಡಿಗ್ರಿ ಮೇಲಕ್ಕೆ ಧಗಧಗಿಸತ್ತೆ. ಅಂದರೆ ಆ ಫ್ಲೇಮ್ಸು ಕರೆಕ್ಟ್ 90 ಡಿಗ್ರಿ. ನೀನು ಏನನ್ನಾದರೂ ಹಾಕು, ಅಗ್ನಿ ಸ್ವಾಲೋ ಮಾಡುತ್ತೆ, ಅದನ್ನು ಮೇಲಕ್ಕೆ ಕಳಿಸುತ್ತೆ ಮೋಡಗಳಿಗೆ. ನಮ್ಮ ದೇಹದಲ್ಲಿರೋ ಎಲ್ಲ ನೀರು ಮೋಡಗಳಿಗೆ ಹೋಗ್ಬಿಟ್ಟು ಅಗ್ನಿಯ ಹವಿಸ್ಸಿನಿಂದ ಮಳೆಯಾಗಿ ಭೂಮಿಗೆ ಬರುತ್ತೆ. ಗಾಳಿಯ ಭಾಗ, ನಮ್ಮ ದೇಹದಲ್ಲಿರೋ ಗಾಳಿಯ ಭಾಗವನ್ನು ಗಾಳಿಗೆ ಬಿಟ್ಟುಬಿಡುತ್ತೆ, ವಾಯು ಅಂತ. ಆಕಾಶದ ಭಾಗವನ್ನು ಆಕಾಶಕ್ಕೆ ಬಿಡುತ್ತೆ, ಭೂಮಿಯ ಭಾಗವನ್ನು ಭಸ್ಮವಾಗಿ ಭೂಮಿಗೆ ಹಾಕ್ಬಿಡುತ್ತೆ, ಅದನ್ನೇ ಆ್ಯಶಸ್ ಅಂತಾರೆ. ಹೀಗೆ ನೀರಿನ ಭಾಗ ನೀರಿಗೆ, ಅಗ್ನಿಯ ಭಾಗ ತಾನು ತಿನ್ನುತ್ತೆ. ಈ ಅಗ್ನಿ ಹೇಗೆ ಅಂದರೆ ಕಾಗೆ ಇದ್ದ ಹಾಗೆ, ತನ್ನ ಎಲ್ಲ 5 ಮಿತ್ರರಿಗೆ ಅವರವರ ಪಾಲು ಮಾಡಿ ತನ್ನ ಭಾಗ ತಾನು ತಗೊಂಡ್ಬಿಡುತ್ತೆ. ಹಾಗಾಗಿ ನಮ್ಮ ದೇಹದೊಳಗೂ ಜಠರಾಗ್ನಿ ಇರುತ್ತೆ. ನಾವು ತಿನ್ನೋದು ಕೂಡ ಸಂಸ್ಕಾರ ಅಂತ. ಕೇಳಿದವ್ರು ಯಾರೋ ಹೇಳಿದರು, ಮನೆಯಲ್ಲಿ ನಾವು ನಾನ್ ವೆಜ್ ಎಲ್ಲ ತಿಂತೀವಿ, ದಿನನಿತ್ಯ ಆ ಪ್ರಾಣಿಗಳ ಸಾವು, ಅವುಗಳಿಗೂ ಸಂಸ್ಕಾರ ಇಲ್ಲ, ನಾವು ತಿಂತೀವಿ. ಮನೇಲಿ ಸತ್ತೋಗಿರೋರ ಆ್ಯಶಸ್ ಮಾತ್ರ
ಮನೇಲಿ ಇಟ್ಕೋಬಾರ್ದು ಅಂತಾರೆ, ಮನೆ ಮರಕ್ಕೆ ಕಟ್ಟಿಬಿಡ್ತಾರೆ. ಜೀವನ ಎಲ್ಲ ನಮಗೆ ಸೇವೆ ಮಾಡಿರೋ ಒಂದು ಭಸ್ಮನ ಮನೆ ಹೊರಗಡೆ ಮರಕ್ಕೆ ಕಟ್ಟು ಅಂತಾರೆ. ಯಾಕೆ ಅಷ್ಟು ಅಪವಿತ್ರನ ಅಂತ ಕೇಳಿದ್ರು. ಅಪವಿತ್ರ ಅದಲ್ಲ, ನಾವು ಅಪವಿತ್ರ ಅಂತ. ಅಂದರೆ ಆ ಆ್ಯಶಸ್ಸು ನಾವಿರುವಂಥ ಈ ಕೆಟ್ಟ ಕಲುಷಿತ ಮನೆಯಲ್ಲಿ ಇರಬಾರ್ದು ಅಂತ. ಪವಿತ್ರ ಉಸಿರು ಕೊಡೋ ಆಕ್ಸಿಜನ್ ಕೊಡೋ ಮರಕ್ಕೆ ಕಟ್ಟಬೇಕು ಅಂತ ಅಷ್ಟೆ. ಹೀಗೆ ಅದೇ ನಮ್ಮ ತಾಯಿ, ಅವ್ರ ಹತ್ರನಿಗೆ ಸುಮಾರು ಅರ್ಧ ವಯಸ್ಸುವರೆಗೂ ಇದ್ದರು ಅವರು. ಅರ್ಧ ವಯಸ್ಸುವರೆಗೂ ಅವರ ಒಂದು ಸುಖನ ಅನುಭವಿಸಿದ್ರಾದ್ರೆ ಬುದ್ಧಿ ಬೆಳೆದಿತ್ತು. ಆ ಚಿಕ್ಕ ವಯಸ್ಸಲ್ಲಿ ತಿಂದು ಬಿಡ್ತೀನಮ್ಮ ಅಂತ ಹೇಳಿದ್ದ ಆ ಮುಗ್ಧ ವಯಸ್ಸಿನಿಂದ ದಾಟೋ ತನಕ ಜೊತೆಲೇ ಇದ್ರು. ಏಯ್ ಅಂಜಬೇಡವೋ, ಹೆದರ್ಬೇಡ. ನಮ್ಮ ತಾಯಿಯಲ್ಲಿದ್ದಿದ್ದು ಯಾವಾಗಲೂ ಅಭಯ ಹಸ್ತ, ವರದ ಹಸ್ತ. ಯಾವಾಗಲೂ ನಾನಿದ್ದೀನಿ, ಹೆದರಬೇಡ, ನಾನಿದ್ದೀನಿ, ಏನು ಚಿಂತೆ ಮಾಡಬೇಡ. ಮುಕ್ಕಾಲು ಪಾಲು ಆ ಅಮ್ಮ ಇದ್ದಾಗ ಅವ್ರ ಹತ್ರ ಒಬ್ಬರ ಹತ್ರನೂ ಏನೂ ಫೀಸ್ ಕೂಡ ಬೇಡ ಅಂತಿದ್ದೆ. ಆ ಅಮ್ಮ ಹೇಳೋರು, ಏಯ್ ನೀನು ಫೇಲ್ ಆದರೆ ನನ್ನ ಜೊತೆ, ಪಾಸ್ ಆದರೆ ನಾನು ನಿನ್ನ ಜೊತೆ, ಹೆದರ್ಬೇಡ, ಒಂದು ದಿವಸ ಕೂಡ ಓದು ಓದು ಅಂತ ಹೇಳಿದವರಲ್ಲ. ಅಂದರೆ ಎಲ್ಲ ತಾಯಿಯಲ್ಲೂ ಅವ್ರು ಇರ್ತಾರೆ. ಜೀಜಾ ಮಾತಲ್ಲಿದ್ದರು. ಆದರೆ ತಾಯಿತನದ ಗುಣ ಹೇಳ್ತಾ ಇದ್ದೀನಿ. ನಮ್ಮ ತಾಯಿ ಮಾತ್ರ ಗ್ರೇಟ್ ಅಂತಿಲ್ಲ. ಎಲ್ಲ ತಾಯಿಯರಿಗೂ ನನ್ನ ಮಗನಿಂದ ನನಗೇನು ಬೇಡ, ನಾನು ನನ್ನ ಮಗನಿಗೆ ಬದುಕಿರೋವರೆಗೂ ಊಟ ತಿಂಡಿಗೆ ಕೊರತೆ ಮಾಡಬಾರ್ದು, ಮಗಳಿಗಾಗಲಿ ಅಂತ ಅಂದ್ಕೊಳ್ತದು. ಮಾತೃತ್ವದ ಸಂಕೇತ ಅದು, ಪಾರ್ವತಿ ಸಂಕೇತ. ಹಾಗಾಗಿ ಆ ಅಮ್ಮ ತೀರ್ಕೊಂಡಾಗ ಸಂಸ್ಕಾರ ಮಾಡೋ ಹಾಗಾಯಿತು. ಆ ಅಮ್ಮ ನಾಟ್ ಓನ್ಲಿ ಒಳ್ಳೆ ತಾಯಿ, ಒಳ್ಳೆ ಪತ್ನಿ ಕೂಡ ಆಗಿದ್ರು. ಯಾಕಂದರೆ ಆ ಅಮ್ಮ ತೀರ್ಕೊಂಡ ತಕ್ಷಣ ದಷ್ಟಪುಷ್ಟವಾಗಿದ್ದ ನಮ್ಮ ತಂದೆ ಆ ಅಮ್ಮನ ಬಿಟ್ಟು ಇರೋಕ್ಕಾಗಲಿಲ್ಲ ಅನಿಸುತ್ತೆ. ಅದೇ ಚಿತೆ ಮೇಲೆ ಆಯಪ್ಪನ್ನು ಸುಟ್ಟಿದ್ದು, ಆ ಭಸ್ಮ ಆಗಿದ್ದು ಅದೇ ಚಿತೆ. ಅದು ಬಾಂಬೆಲಿ ಯಾವ ಚಿತೆ ಮೇಲೆ ಅಮ್ಮ ಅಂತಿಮ ಸಂಸ್ಕಾರ ಆಯಿತು, ಯಪ್ಪ ದಿನೇ ದಿನೇ ಕ್ಷೀಣಿಸ್ಬಿಟ್ರು. ಅದೇ ಜಾಗದಲ್ಲೇ ಪ್ರಾಣ ಬಿಟ್ಟರು. ಮತ್ತು ಅಲ್ಲಿಗೂ ಸ್ಮಶಾನಕ್ಕೆ ತೊಗೊಂಡೋದ್ರೆ ಅದೇ ಚಿತೆನೇ ಖಾಲಿ ಇತ್ತು. ಅಂದರೆ ಇವೆಲ್ಲ ಎಂಥ ವ್ಯಕ್ತಿಯಾಗಿದ್ದರೆ, ವ್ಯಕ್ತಿತ್ವ ನಮ್ಮ ತಾಯಿದು. ಅಂದರೆ ಆ ಅಮ್ಮ ಹೋದ್ಮೇಲೆ ಅಯ್ಯಪ್ಪ ಇರೋಕೆ ಆಗಲಿಲ್ಲ. ಹೀಗೆ ಆ ಮಾತುಗಳು ಇವತ್ತಿನ ಪ್ರಶ್ನೆಗೆ ಉತ್ತರವಾಗಿತ್ತು. ಅಂದರೆ ತಿನ್ನದವ ಪೂಜಿಸುವ ತಿನ್ನದವನವನು, ಅದನ್ನು ಹೇಳ್ಕೊಟ್ಟಿದ್ದು ತಾಯಿನೇ. ಇವಾಗ ಅವ್ರು ಯಾರೋ ಕೇಳಿದ ಪ್ರಶ್ನೆಗೆ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ. ಮನೇಲಿ ನಾನ್ ವೆಜ್ ತಿನ್ನೋರು, ವೆಜ್ ತಿನ್ನೋರು ನೋಡಿ, ನಾವು ಒಂದು ತರಕಾರಿ ತಿಂತೀವಿ, ಒಂದು ಪೂರ ಗಿಡ ತೊಗೊಂಬರ್ತೀವಿ, ಕೊತ್ತಂಬರಿ, ಅದು ದೇಹನೇ, ಅದು ಸತ್ತು ಹೋಗುತ್ತೆ. ಮನೆಗೆ ಬಂದಮೇಲೆ ಅದನ್ನು ಸಂಸ್ಕಾರ ಏನು ಅಂದರೆ ಅದು ನಮ್ಮ ಹೊಟ್ಟೆಯಲ್ಲಿ ಸ್ಮಶಾನ, ನಮ್ಮ ಹೊಟ್ಟೆನೇ ಸ್ಮಶಾನ. ಅದಕ್ಕೆ ಅದು ಹಂಗಾಗುತ್ತೆ. ಹಾಗೆ ಸ್ಮಶಾನ ಸಂಸ್ಕಾರ ಅನ್ನೋದು ನಿತ್ಯ ಸ್ಮಶಾನ. ಭೂಮಿ ನಾವು ಮಾಡದೇ ಇದ್ರೂ ಸಂಸ್ಕಾರನ ಭೂಮಿ ಮಾಡುತ್ತೆ. ಹಾಗೆ ಇದು ಮಾಡಲಿಲ್ಲ ನಾವು ಸರಿಯಾಗಿ ಕಾರ್ಯಗಳು ಮಾಡಲಿಲ್ಲ, ಕಾರ್ಯಗಳು ಮನುಷ್ಯ ಮಾಡಿದ್ದು. ಸಂಸ್ಕಾರ ಅನ್ನೋ ಪದ್ಧತಿನ ಕರೆಕ್ಟಾಗಿ ಆಗಲಿ ಅಂತ ಟ್ರೈ ಮಾಡೋದಷ್ಟೇ ನಾವು ಮಾಡೋ ಕಾರ್ಯಗಳು. ಇಲ್ಲ ಅಂದರೂ ಭೂಮಿ ಪ್ರತಿಯೊಂದು ಸತ್ತ ವ್ಯಕ್ತಿಗೂ ಸಂಸ್ಕಾರ ಮಾಡುತ್ತೆ. ಒಂದು ಹೂಳದೇ ಇದ್ದರೆ ಮೇಲ್ ಬಿದ್ದಿರೋ ಹೆಣನೇ ಕ್ರಿಮಿಕೀಟಗಳು ತಿನ್ನತ್ತೆ. ಅದನ್ನು ಪಾರ್ಸಿಗಳು ಫಾಲೋ ಮಾಡಿದ್ರು. ರಣಹದ್ದುಗಳು ತಿನ್ನತ್ತೆ ಅಂತೇಳಿ ಇವತ್ತಿಗೂ ಅವ್ರ ದೇಹಗಳನ್ನು ಬಾಂಬೆಲಿ ರಣಹದ್ದುಗಳಿಗೆ ಕಟ್ ಮಾಡಿ ಹಾಕ್ತಾರೆ. ಹೀಗೆ ಪ್ರಕೃತಿ ಎಲ್ಲ ಕಡೆ ಅಗ್ನಿ ಉರಿತಾ ಇರುತ್ತೆ. ಆ ಉರಿಯೋ ಅಗ್ನಿನೇ ಅದು ಜಠರಾಗ್ನಿ ಆಗಿರ್ಬೋದು, ಯಾವುದೇ ಅಗ್ನಿ ಆಗಿರ್ಬೋದು, ಕ್ರಿಮಿಕೀಟಗಳ ಹೊಟ್ಟೆಲಿರುವಂಥ ಅಗ್ನಿನೂ ಆಗಿರ್ಬೋದು. ಆದರೆ ಆ ತಾಯಿ ಹೇಳ್ಕೊಟ್ರಲ್ಲ, ಆವಾಗ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲಿಲ್ಲ. ಇವಾಗ ಒಂದೊಂದೇ ಮಂಥನ ಮೆಲುಕು ಹಾಕಿದ್ರೆ ಎಲ್ಲ ಉತ್ತರಗಳು ಸಿಗ್ತಾ ಇದೆ. ಆದ್ದರಿಂದ ಇದರಿಂದಾನೇ ಮೂಢನಂಬಿಕೆ ಅನ್ನೋದು, ಸಂಸ್ಕಾರ, ಇದು ದಾನಗಳು, ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ. ನಾವು ಇನ್ನೊಬ್ಬರಿಗೆ ಮಾಡಿದ್ರೆ ಅದು ನಮಗೆ ಬರುತ್ತೆ ಅನ್ನೋದಷ್ಟೇ. ನಾವು ಹಾಸಿಗೆ ದಾನ ಮಾಡಿದ್ರೆ ನಮ್ಮ ತಂದೆ ಎಲ್ಲೋ ಸತ್ತೋಗಿರೋ ತಂದೆ ಬೇರೆ ಕಡೆ ಹುಟ್ಟಿದ್ರೆ ಅಲ್ಲಿ ಅವನಿಗೆ ಹಾಸಿಗೆ ಸಿಗಲಿ ಅಂತಷ್ಟೇ. ರವೀಂದ್ರನಾಥ್ ಟ್ಯಾಗೂರ್ ಬರೆದಿರೋ ಒಂದು ಕಥೆಯಲ್ಲಿ
ಕಾಬೂಲಿವಾಲಾ ಅಂತ ಒಂದು ಕತೆ ಬರೆದಿದ್ದಾನೆ. ಅದರಲ್ಲಿ ಅವನು ಕಾಬೂಲ್ ಬಿಟ್ಟು ಬಂದಿರ್ತಾನೆ, ಇಲ್ಲಿ ಆ, ಅದೇ ಗೋಡಂಬಿ ಮಾರ್ಕೊಂಡು ಬದುಕ್ತಾ ಇರ್ತಾನೆ ಮನೆ ಮನೆಗೆ. ಅವನೊಂದು ಮಗುನ ತುಂಬ ಹಚ್ಕೋತಾನೆ, ಯಾಕಂದರೆ ಅವನು ಮಗುನ ಬಿಟ್ಟು ಬಂದಿರ್ತಾನೆ. ಅದೇ ರೀತಿ ಮಗು ಇಲ್ಲಿ ಕಂಡಾಗ ಅದಕ್ಕೆ ದಿನ ಬಂದು ಗೋಡಂಬಿ ತಿನ್ನಿಸ್ಬಿಟ್ಟು ಹೋಗ್ತಾ ಇರ್ತಾನೆ. ಅವ್ರ ಮನೆಯವ್ರು ಕೇಳ್ತಾರೆ, ಯಾಕೆ ಈ ಮಗುನ ಹಚ್ಕೊಂಡಿದ್ಯಾ ಅಂತ. ಅದೇನೋ ಆ ಮಗು ಮದುವೆ ವಯಸ್ಸಿಗೆ ಬಂದಾಗ, ಯಾಕಪ್ಪ ಈ ಮಗು ಅಂದರೆ ನಿನಗೆ ಇಷ್ಟ? ಅದಕ್ಕೆ ಹೇಳ್ತಾರೆ, ನನ್ನ ಮಗುನ ಅದೇ ವಯಸ್ಸಲ್ಲಿ ಬಿಟ್ಟು ಬಂದೆ ಅಂತ. ಕಡೆಗೆ ಅವನು ಮೋಸ್ಟ್ಲಿ ಆವಾಗ ಗೊತ್ತಾಗತ್ತೆ, ಅವನು ಇಲ್ಲಿ ಯಾವಾಗ ಗೋಡಂಬಿ ತಿನ್ಸಿರ್ತಾನೋ ಅವನ ಮಗುಗೆ ಅಲ್ಲಿ ಯಾರೋ ತಿನ್ನಿಸಿರ್ತಾರೆ. ಅವನು ಈ ಮಗುಗೆ ಏನೇನು ಸೇವೆಗಳು ಮಾಡಿರ್ತಾನೋ ಆ ಎಲ್ಲ ಸೇವೆಗಳು ಅಲ್ಲಿ ತನ್ನ ಮಗುಗೆ ನಡೀತಾ ಇರುತ್ತೆ. ಹಾಗೆ ನಾವು ಒಂದು ವೇಳೆ ಯಾವುದೋ ಒಂದು ಬೀದಿ ನಾಯಿಗೆ ತಿನ್ಸಿದ್ರೆ ನಮ್ಮನೆ ನಾಯಿಗೂ ಆಹಾರ ಮಾಡಿರ್ತಾರೆ ದೇವರು. ಹಂಗೆ ಈ ಜಗತ್ತಲ್ಲಿ ನಾವು ಪ್ರಾಣಿ ಪಕ್ಷಿ ಸಂಕುಲ ಮರಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಲ್ಲ, ಅದು ಯಾವತ್ತೂ ಪ್ರಕೃತಿ ಇಟ್ಕೊಳ್ಳಲ್ಲ, ಬಳುವಳಿಯಾಗಿ ವಾಪಸ್ ನಮಗೆ ಕಳಿಸ್ಕೊಡುತ್ತೆ. ಧನ್ಯವಾದ. ಅಹೋರಾತ್ರ.